ಶುರು ಮಾಡೋಣ ಮಾಸ್ಟರ್ಸ್. ಜೀವಭಾವ ಅಹಿತವಿದೆ, ಅದನ್ನು ನಿರಾಕರಿಸಿದರೆ ಆತ್ಮಜ್ಞಾನ ಮಾಡಿದೊಳಕ್ಕಾಗಿ ಎಲ್ಲರೆಡೆನೇ ಹಿತವಿರಬೇಕು. ಜೀವ ಅಂದರೆ ನನ್ನ ದೇಹದ ಭಾವ ಇದ್ದರೆ ಅದು ನಮಗೆ ಮುಂದೆ ಆತ್ಮಜ್ಞಾನ ಮಾಡಿಕೊಳ್ಳೋಕ್ಕೆ ಬಿಡೋದಿಲ್ಲ. ಆತ್ಮಜ್ಞಾನ ಮಾಡಿಕೊಳ್ಳೋಕ್ಕಾಗಿ ಎಲ್ಲರೆಡೆನೇ ಹಿತವಿರಬೇಕು, ಎಲ್ಲರೆಡೆಯೇ ನಾವು ಸಾಮರಸ್ಯದಿಂದ ಇರಬೇಕು. ಇದೇ ಕಠಿಣ. ಆಚರಣೆಯಲ್ಲಿ ತರುವುದಕ್ಕೆ ಯಾರಿಗೂ ಮನವಿಲ್ಲ. ಶ್ರುತಿ ವಿರಹಿತವಾದ ಮತ ಒಪ್ಪಿ ಭೇದಯುತವಾಗಿ ಎರಡನೆಯವರ ಪದಾರ್ಥ ಮೇಲೆ ಆಶೆ ಮಾಡಿ ರಾಗದ್ವೇಷಗಳಿಂದ ಕುದಿಯುತ್ತಾರೆ. ಅಂದರೆ ಬಹಳ ಜನ ಬೇರೆಯವರ ಪದಾರ್ಥ ತಾವು ಸ್ವಂತ ದುಡಿದಿದ್ದಲ್ಲ, ಎಲ್ಲಿ ಸುಲಭವಾಗಿ ಸಿಗ್ತೈತೆ ಅದರ ಮೇಲೆ ಆಸೆ ಮಾಡ್ತಿರ್ತಾರೆ. ಈಗ ಮಾಡಿದರೆ ನಿಮಗೆಂದೂ ಸುಖ ಸಿಗೋದಲ್ಲ ಅಂತ ಹೇಳ್ತಾರೆ. ಹಿತದಿಂದ ಇರಲಿಕ್ಕೆ ಬರಲ್ಲದು. ಈ ಅಹಿತ ಜಗತ್ತು ಎಲ್ಲಿಂದ ಬಂತು? ಎಷ್ಟು ದಿನ ಇಲ್ಲೇ ನೆಲೆಸೋದು? ಇದೆ ಅಂದರೆ ಇಲ್ಲ, ಇಲ್ಲವೆಂದರೆ ಅದೇ ಇದೆ. ಇದನ್ನೇ ವಿಚಾರಿಸದೇ ಇರಬೇಕು. ಈ ಜಗತ್ತಂದ್ರೇನು? ಇದು ಎಲ್ಲಿಂದ ಬಂತು? ಈ ಜಗತ್ತಿನ ನಾವು ಎಷ್ಟು ದಿವಸ ಇರ್ತೀವಿ? ಈ ಜಗತ್ತು ಇದೆಯೋ ಅಥವಾ ಇಲ್ಲೋ? ಇದನ್ನೆಲ್ಲ ನಾವು ವಿಚಾರ ಮಾಡ್ತಾ ಇರಬೇಕಂತ ಹೇಳ್ತಾರೆ. ಚಂದವಾಗಿರಬೇಕೆಂದರೆ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು. ಇದೇ ಹಿತವು ಇದಾಗಲದು. ಅರಿವೇ ಅಂಚಡಿ ದಾಗಿನ ಧರಿಸಿ ತಿದ್ದಿಕೊಂಡು ನಾವು ನಿಜವಾಗಿ ಹೃದಯದಲ್ಲೇ ಚಂದವಾಗಿ ಚಂದ ಅಂದರೆ ಸುಂದರವಾಗಿರಬೇಕು. ಬರೀ ಹೊರಗೆ ಒಳ್ಳೆ ಸಿಲ್ಕ್ ಬಟ್ಟೆ ಹಾಕ್ಕೊಂಡು ಕಾಸ್ಟ್ಲಿ ವಾಚ್ ಕಟ್ಕೊಂಡೆ ಅದಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಚಂದಗೇಡಿ. ಎಷ್ಟು ತಿದ್ದಿದ್ರೂ ಸರಿಯಾಗೋದಲ್ಲ. ಗುಣಗಳು ಸಹಿತ ಕೆಡುತ್ತವೆ. ಭೇದ ಭಾವ ಎಲ್ಲವೂ ಚಂದಗಳೇ. ಭೇದ ಭಾವ ಮಾಡಬಾರ್ದು. ಅವರು ಕಡಿಮೆ ಕೊಲ್ದವರು, ಇನ್ನು ಇವರು ಹೆಚ್ಚಿನ ಕೊಲ್ದವರು, ಅಥವಾ ಅವ್ರು ಸಾಹುಕಾರ ಇವರು ಬಡವರು, ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಹೇಗೆ ಗರ್ಭಗುಡಿ ಬಾಗಿಲು ತೆರೆದರೆ ದೇವರು ಕಾಣುತ್ತದೇನೆ, ಹಾಗೆ ಪೂರ್ವ ಸಾಧನಗಳಾದ ಹಿತಾದಿಗಳನ್ನು ಸರಿ ಮಾಡಿಕೊಂಡರೆ ದೇವರು ಕಾಣುತ್ತಾನೆ. ನಾವು ಗುಡಿಗೆ ಹೋಗಿರ್ತೀವಿ, ಅಲ್ಲಿ ಗುಡಿ ಬಾಗಿಲಾಗಿರ್ತೈತಿ. ಯಾವಾಗ ಅದನ್ನ ಕಾಯ್ತಾ ಇರ್ತೀವಿ, ಪೂಜಾರಿ ಬಂದು ಬಾಗಿಲು ತೆಗೆದಾಗ ಅಲ್ಲಿ ಪರಮಾತ್ಮ ಕಾಣ್ತಾನೆ. ಹಾಗೆ ನಾವು ಇಲ್ಲ ರಾಗ ಮೋಹ ದ್ವೇಷಾದಿಗಳನ್ನೆಲ್ಲ ಬಿಟ್ಟರೆ ಇವೆಲ್ಲ ಮುಚ್ಚವ, ಅದನ್ನೆಲ್ಲ ನಾವು ದೂರ ಸರಿಸಿದರೆ ಪರಮಾತ್ಮನ ನಮಗೆ ಕಾಣಲಿಕ್ಕೆ ಸುಲಭ ಆಗ್ತೈತೆ ಅಂತ ಹೇಳ್ತಾರೆ. ಮತ್ತು ಜೀವ ಸಹಿತ ಅಹಿತವು, ಆದ್ದರಿಂದ ಎಲ್ಲಿ ಎಳ್ಳಷ್ಟು ಸುಖವಿಲ್ಲ. ವಿಷಯ ಇರುವ ಕಾಲಕ್ಕೆ ಸುಖದ ಗಂಟೆ ಹೋಗಿ ದುಃಖ ಹೆಚ್ಚುತ್ತದೆ. ಮತ್ತು ಆತ್ಮವು ಪರಮ ಪ್ರೀತಿ ವಿಷಯವು ಇದುವೇ ಹಿತವು. ಆತ್ಮದ ಪ್ರೀತಿ ಮುಂದೆ ಎಲ್ಲವೂ ಕೆಳಗೆ. ಯಾವ ಪ್ರೀತಿ ಈ ಜಗತ್ತಿನಲ್ಲಿ ಈ ಹಣಕ್ಕಾಗಿ, ಬಂಗಾರಕ್ಕಾಗಲಿ, ಬಟ್ಟೆಗಾಗಲಿ, ಅಧಿಕಾರಕ್ಕಾಗಲಿ, ಈ ಮೋಹ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದಂತಂದರೆ ಆತ್ಮದ ಮೇಲೆ ಪರಮ ಪ್ರೀತಿ ಇರಬೇಕು ನಾವು ಅಂತ ಹೇಳ್ತಾರೆ. ಮತ್ತು ಬುದ್ಧಿಯಲ್ಲಿ ದುರ್ವಿಕೃತಿಯನ್ನು ಹೇಳಕೊಡಬಾರ್ದು. ಅನ್ನತೆ ಜ್ಞಾನವಿದ್ದ ಬಳಿಕ ಎಂದೂ ಬಿಡುವುದಿಲ್ಲ. ಎದ್ದೇ ತಿರುವುದು. ಬಂಗಾರ ಗಟ್ಟಿ ಸಿಕ್ಕರೆ ತೆಗೆದುಕೊಳ್ಳದೆ ಬಿಡುವರೆ, ಆದರೆ ವಿಕಾರ ರಹಿತ ತಕ್ಕೊಳ್ಳುವುದಲ್ಲ. ಸಪೋಸಿಂಗ್ ನೀವೆಲ್ಲರ ಹೋಗೋಕ್ಕಾದ್ರೆ ದಾರಿಯಲ್ಲಿ ಒಂದು ಬಂಗಾರದ ಒಂದು ನಾಣ್ಯನೋ ಆಭರಣ ಸಿಕ್ಕರೆ ಅದನ್ನು ಯಾರೂ ಬಿಡೋದಲ್ಲ. ಆದರೆ ವಿಚಾರವಂತರು ಇದು ಪರರ ಸೊತ್ತು, ನಾನ್ಯಾಕೆ ತೆಗೆದುಕೊಳ್ಳಬೇಕು ಅದು ಅಂಥೇಳಿ ಅದನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನಿಗೆ ಅದರ ಕೊಡ್ತಾನೆ, ಅಥವಾ ಅದನ್ನು ತಾನು ತೆಗೆದುಕೊಳ್ದಂಗೆ ಹಾಗೆ ಮುಂದಕ್ಕೆ ಹೋಗ್ತಾನೆ. ಇದು ಜ್ಞಾನವಂತರ ಲಕ್ಷಣ ಅಂತ ಹೇಳ್ತಾರೆ. ಅಂದರೆ ನಮಗೆ ಯಾವುದು ಅಲ್ಲ ಅದನ್ನು ನಾವು ಮುಟ್ಟಲೇಬಾರ್ದು. ಜ್ಞಾನವಾದ ಹೊರತು ಈ ದುರ್ವಿಕೃತಿಯನ್ನು ದೂರೀಕರಿಸಲು ಬರುವುದಿಲ್ಲ. ಇದನ್ನು ತೆಗೆದು ಹೊರತು ಜ್ಞಾನವಾಗುವುದೂ ಇಲ್ಲ. ಅಂದ ಬಳಿಕ ಪೂರ್ವ ಸಾಧನಗಳು ಚೆನ್ನಾಗಿ ಅಳವಡಿಸಬೇಕು. ಈ ಆತ್ಮ ಜ್ಞಾನ ಬರಬೇಕಂದ್ರೆ ಪೂರ್ವ ಸಿದ್ಧತೆಗಳು ಮಾಡಬೇಕು. ಅಂದರೆ ನಾವು ಅದರಲ್ಲಿ ಭಕ್ತಿ ಇರಬೇಕು, ವಿಶ್ವಾಸ ಇರಬೇಕು, ಸತ್ಸಂಗ ಮಾಡಬೇಕು, ಸಜ್ಜನರ ಕೂಡಬೇಕು, ಒಳ್ಳೆಯ ಗುರುಗಳನ್ನ ಆರಿಸ್ಕೋಬೇಕು. ಅದೇ ಪೂರ್ವಭಾವಿ ಸಿದ್ಧತೆಗಳಂದರೆ ಅವೇ. ಹೇಗೆ ಶರೀರದ ಮೇಲೆ ಪ್ರೀತಿಯೋ ಹಾಗೆ
ಹೆಂಡರು ಮಕ್ಕಳ ಮೇಲೆ ಪ್ರೀತಿಟ್ಟು ಸುಖ ಬಯಸಿದರೆ ಸಾಧ್ಯವಿಲ್ಲ. ಹೊಲ ಮನೆ ಮರ್ಯಾದೆ ಚೆನ್ನಾಗಿರಬೇಕೆಂದೆಳಿಸಿ ದಲ್ಲಿಯೂ ಒಡವೆಗಳು ನಾಶವಾಗಿ ಜೀವನಕ್ಕೆ ದುಃಖ ಕೊಡುತ್ತವೆ. ಆಗ ವಿಕಾರವಾಗದಿರುವುದೇ ನಿಜಕರ. ಯಾವುದೂ ಶಾಶ್ವತ ಅಲ್ಲ. ಈ ಆಸ್ತಿ ಆಗಲಿ, ಬಂಗಾರ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಇವೆಲ್ಲ ಶಾಶ್ವತ ಅಲ್ಲ. ಅವು ನಾಶವಾದರೂ ಕೂಡ ನಾವು ಏನು ವಿಕಾರ ಇಲ್ದಂಗೆ ಇರಬೇಕು. ಏನೋ ಒಂದು ಇಲ್ಲಿವರೆಗೆ ಋಣ ಇರುತ್ತೆ, ಅಲ್ಲಿವರೆಗೆ ಇರ್ತೈತಿ. ಅಲ್ಲಿ ಪೂರ್ತಿ ಅದಕ್ಕೆ ಯಾವುದರ ವಸ್ತುಗಳ ಮೇಲೆ ನಾವು ಅತಿಯಾಗಿ ಮೋಹ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸತಿ ಸುತಾತಿಗಳು ಅನಿತ್ಯ ಮತ್ತು ತುಚ್ಛ ಮೋಸ ಮಾಡಿ ನರಕಕ್ಕೆ ನೂಕುವಲ್ಲಿ ಮುಂದಾಳು. ಇದನ್ನು ಗಟ್ಟಿ ತಿಳಿಬೇಕು. ಅಂದರೆ ಸ್ವರೂಪ ಪ್ರಕಾಶವಾಗೋದು. ಸತಿ ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲ ಅನಿತ್ಯ. ಕೆಲವರು ಮಕ್ಕಳು ಹುಟ್ಟಿರ್ತಾರೆ, ಅವರು ತಂದೆಗೆ ತಿರುಗಿ ಮಾತಾಡಿ ತಂದೆಗೆ ಮೋಸ ಮಾಡಲು ಪ್ರಯತ್ನ ಮಾಡ್ತಾ ಇರ್ತದೆ. ಅದು ಕಾರಣ ಇವೆಲ್ಲ ಅನಿತ್ಯ ಅಂತ ಹೇಳ್ತಾರೆ. ಅಂದರೆ ಸ್ವರೂಪ ಪ್ರಕಾಶ. ಹಾಗೆ ಸರ್ವ ಪದಾರ್ಥ ಮಿಥ್ಯ ಎಂದು ಉಳಿಯುವುದು. ಹೆಂಡರ್ತು ಮಕ್ಕಳು ಚಿತ್ರದ ಬೊಂಬೆಗಳಂತೆ ಮಿಥ್ಯ ಇರುತ್ತೆ ಅಂತೇಳಿದರೆ ಎಲ್ಲವೂ ತುಚ್ಛೆಯಂತೆ ಉದಾಸೀನ ಲಭಿಸುವುದು. ಹೆಂಡ್ರ ಮಕ್ಕಳನ್ನ ಹೇಗೆ ತಿಳಿಬೇಕು ಅಂತಂದರೆ, ಈ ಗೋಡೆ ಮೇಲೆ ಅಥವಾ ಒಂದು ಪದರಿ ಮೇಲೆ ಚಿತ್ರ ಬರೆದಿರ್ತೀವಿ. ಆ ಚಿತ್ರದಂಗೆ ಅದು ಯಾವತ್ತ ನಾಶ ಆಗುತ್ತೆ, ಯಾವತ್ತಿಲ್ಲ. ಅದಕ್ಕೆ ಅಷ್ಟು ಮೋಹ ಇಡಬಾರ್ದು ಅಂತ ಹೇಳ್ತಾರೆ. ಚಿತ್ರ ಬರಲಿಕ್ಕೆ ಕಾಗದ ಅಥವಾ ಗೋಡೆ ಹೇಗೆ ಬೇಕೋ ಹಾಗೆ ಈ ಪ್ರಪಂಚ ರೂಪಗೊಂಬೆಗಳನ್ನು ಬರಲಿಕ್ಕೆ ತನ್ನ ಆಧಾರವಾದ ಆತ್ಮವೇ ಬೇಕು. ಇಂಥ ಆತ್ಮವೇ ನಾನು ಎಂದು ಯಾವನು ತಿಳಿಯುತ್ತಾನೆ, ಅವನೇ ಸತಿ ಸುತಾದಿಗಳನ್ನು ಅಳೆಯುತ್ತಾನೆ. ಅವನು ಯಾರು ನಾನು ದೇಹ ಅಲ್ಲ, ಆತ್ಮನೇ ನಾನು ಅಂತ ಅಂದಾಗ ಈ ಸತಿ ಆಗಲಿ, ಮಕ್ಕಳಾಗಲಿ, ಅಧಿಕಾರ ಆಗಲಿ, ಆಸ್ತಿ ಆಗಲಿ ಅವನ್ನ ಅಷ್ಟು ಮೋಹ ಕೊಡೋದಲ್ಲ. ಆದರೆ ಬೇರೆಯವರಿಗೆ ಅನ್ಯರಿಗೆ ಧೈರ್ಯ ಬರುವುದಿಲ್ಲ. ಏಕೆಂದರೆ ಅವರ ಕಣ್ಣಿಗೆ ಜಗತ್ತು ಕಾಣುತ್ತದೆ, ಮನಸ್ಸಿನಲ್ಲಿ ಸತ್ಯವೆಂದು ಮೂಡಿರುತ್ತದೆ, ಸುಖ ಬುದ್ಧಿಯೂ ತುಂಬಿದೆ. ಮುಂದೆ ಕೆಟ್ಟು ನಾಶವಾದ ಬಗ್ಗೆ ಕಡು ದುಃಖ. ನಮ್ಮ ಶರೀರವೇ ಮೊದಲು ನಾಶವಾಗುವುದು. ಇದು ಯಾವ ಟೈಮ್ನಲ್ಲಿ ಆಸ್ತಿ ಬಂಗಾರ ಬೆಳ್ಳಿ ಇರುತ್ತೋ ಗೊತ್ತಿಲ್ಲ. ಅದರ ನಾಶ ಆದರೆ ಅದಕ್ಕೆ ಅವರು ಕಡು ದುಃಖ ಅನುಭವಿಸ್ತಾರೆ. ಎಷ್ಟೋ ಮಂದಿ ಆತ್ಮಹತ್ಯೆ ಕೂಡ ಮಾಡ್ಕೊತಾರೆ. ಆದ ಕಾರಣ ಇದನ್ನು ಇರಬೇಕು. ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದ್ರ ಬಗ್ಗೆ ಮೋಹ ಇಲ್ದಂಗೆ ಸಂಸಾರ ನಡೆಸಬೇಕು ಅಂತ ಹೇಳ್ತಾರೆ. ಮತ್ತು ನಮ್ಮ ಸ್ವರೂಪದಲ್ಲಿ ಏನೂ ಕೊರತೆ ಇಲ್ಲ. ಸ್ವರೂಪ ವಿಚಾರದ ಹೊರತು ಏನು ಮಾಡಿದರೂ ಅಜ್ಞಾನ ವ್ಯವಹಾರ ತಿಳಿಬೇಕು. ಅಂದರೆ ನಮ್ಮ ಸ್ವರೂಪದಾಗೆ ಇರಬೇಕು. ನಮ್ಮ ಸ್ವರೂಪ ಯಾವುದು ಅಂತಂದರೆ ಆ ಆತ್ಮನವೇ ನನ್ನ ಸ್ವರೂಪ, ಈ ದೇಹ ಅಲ್ಲ ಅಂತ ತಿಳ್ಕೊಂಡು ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ಎಚ್ಚರದಿಂದಿದ್ದು ಕೊರತೆ ಹೊಂದಬಾರದು. ಬ್ರಹ್ಮನು ಇನ್ನೊಂದು ಸೃಷ್ಟಿ ಮಾಡಿಟ್ಟರೂ ಕೊರತೆ ತಪ್ಪುವುದಿಲ್ಲ. ಇಹದಲ್ಲಾಗಲಿ ಪರದಲ್ಲಾಗಲಿ ಜನ್ಮ ತಾಳಿದ್ದೇ ಕೊರತೆ. ರಾವಣಿಗೆ 8 ಕೋಟಿ ಹೆಂಡರು, ಆದರೂ ಹೆಂಡರ ಕೊರತೆಯಾಗಿ ಸೀತೆಗೆ ಹಂಬಲಿಸಿದ. ರಾವಣ ಹಾಗೆ 8 ಕೋಟಿ ಹೆಂಡರು ಅಂತ ಇವರು ಅಂತಾರೆ. ಯಾವುದೋ ಒಂದು ಗ್ರಂಥದಲ್ಲಿ ಇದ್ದರೆ ಇರ್ಬೋದು. ಇಷ್ಟು ಮಂದಿ ಹೆಂಡರಿದ್ದರೂ ಕೂಡ ಮತ್ತು ಪತಿರ್ವತೆ ಹಾಗೆ ಹೆಂಡತಿ ಇದ್ದರೂ ಕೂಡ, ಇಬ್ಬರು ಹೆಂಡತಿಯರು ಇದ್ದರೂ ಕೂಡ ಆಕೆ ರಾವಣ ಸೀತೆ ಮೇಲೆ ಮೋಹಗೊಂಡ. ಯಾಕಂದರೆ ಅದು ಅಲ್ಲಿಗೆ ಒಂದು ನಾಶ ಆಗೋ ಒಂದು ಟೈಮ್ ಬಂದಿತ್ತು. ದುಡ್ಡಿನ ಕೊರತೆಯಿಂದ ಮೈಲಾರ ಲಿಂಗ ಅತ್ತ 7 ಕೋಟಿ ಹೋಯ್ತು ಎಂದು ಬಾಯ್ಬಿಟ್ಟ. ಗಂಟು ಹಾಕಿದೆ ವೆಂಕಟೇಶ 7 ಕೋಟಿ ಹೋಯ್ತು ಅಂತ ಹೇಳ್ಕೊಂಡು ನಕ್ಕನಂತ. ಈಗ ಸಂಪತ್ತಿನ ಕೊರತೆಯಿಂದ ಎಲ್ಲರೂ ದುಃಖಿಸುವರು. ಏನಿದ್ದರೂ ಮನಸ್ಸಿಗೆ ಸಾಕಾಗುವುದೇ ಇಲ್ಲ. ಕೊರತೆಯೇ ಕೊರತೆ. ಇದನ್ನು ಪೂರೈಸಿಕೊಡೋರು ಯಾರು? ಇದು ಎಷ್ಟಿದ್ದರೂ ಕಡಿಮೆ. ಆದ ಕಾರಣ ಬರೀ ಕೊರತೆ ಎಷ್ಟು ಸಿಕ್ಕರೂ ಕೂಡ ಕೊರತೆನೇ ಇರ್ತೈತಿ ಅಂತ ಅದ್ರ ಮೇಲೆ ಅದಕ್ಕೆ ವಿವಾಹ ಅತಿ ಆಸೆ ಗತಿ ಕೆಡಿಸ ಅತಿ ಆಸೆ ಇರಬಾರ್ದು ಅಂತ ಹೇಳ್ತಾರೆ. ಮತ್ತು ಪರರ ದುರ್ಗುಣಗಳನ್ನು ಕಂಡರೂ ಮರೆತು ಅವರನ್ನು ಆಧರಿಸಬೇಕು. ನಿಮ್ಮ ಫ್ರೆಂಡ್ಸಿಗಾಗಲಿ ಗೊತ್ತಿದ್ದವರಾಗಲಿ
ಯಾರೇ ಯಾರಲ್ಲಿ ದುರ್ಗುಣ ಕಂಡ್ರೆ ಅವ್ರನ್ನ ನಾವೇನೇ ದ್ವೇಷ ಮಾಡಬಾರ್ದು, ಅವ್ರನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಹೊರತಾಗಿ ಅವ್ರನ್ನ ನಾವು ಶತ್ರುವಾಗಿ ಕಾಣಬಾರ್ದು. ಇದು ದೊಡ್ಡ ಗುಣವು. ಇನ್ನೊಬ್ಬರನ್ನು ಮಾಡಿದ್ದನ್ನು ನೆನಪಿನಲ್ಲಿ ಹಿಡಿಯಬಾರ್ದು. ಈಗ ಯಾರು ನಮಗೆ ನೋವು ಕೊಟ್ಟಿರ್ತಾರೆ ಅದನ್ನು ಆಗಿಂದಾಗಲೇ ಮರೆತು ಬಿಡಬೇಕು. ಅದು ಹಾಗೆ ಜ್ಞಾಪಕದಲ್ಲಿದ್ದರೆ ನಮ್ಮ ಅಂತರಾಳದಲ್ಲಿ ಕೂತ್ಕೊಂಡು ಅದು ಬಾಧಿಸ್ತಿರ್ತೈತಿ. ಆದ ಕಾರಣ ಯಾರು ಏನೇ ಅಂದರೂ ಕೂಡ ಅಲ್ಲಿ ಆಗಿಂದಾಗಲೇ ಅದು ಮರ್ತು ಬಿಡ್ಬೇಕು ಅಂತ ಹೇಳ್ತಾರೆ. ಇದು ಕಂಡಿದ್ದು ನಾವೇ ನೋಡಿದ್ದು, ನಾವೇ ಯಾರು ಇವರು ನಮ್ಮ ಎದುರಿಗೆ ನಮ್ಮನ್ನು ಬೈದರು, ಲುಕ್ಸಾನ ಮಾಡಿದರು, ಒದ್ದು ಮಾಲ ಅಪಹಾರ ಮಾಡಿಕೊಂಡು ಒಯ್ದರು, ಕಳ್ಳರೆಂದು ಅನ್ಯರಿಗೆ ಅನ್ನಬಾರದು. ಒಂದು ವೇಳೆ ಕಳ್ಳರು ನಿಮ್ಮನ್ನ ಎಲ್ಲ ಹಾನಿ ಮಾಡಿ ನಿಮ್ಮ ಮೇಲೆ ಫಿಸಿಕಲ್ ಇದು ದೈಹಿಕವಾಗಿ ನೋವು ಕೊಟ್ಟರು ಕೂಡ ಅವ್ರನ್ನ ನಾವು ಕಳ್ಳರು ಅಂತ ನಾವು ಅನ್ನಬಾರ್ದು. ಯಾಕಂದರೆ ಅದು ವೃತ್ತಿನೇ ಅದು. ಮೇಲೆ ಆ ಪರಮಾತ್ಮನೇ ಆ ರೂಪದಲ್ಲಿ ಬಂದಾನ ಅಂತ ಅನ್ಕೋಬೇಕು. ಇದಲ್ಲವೇ ಆತ್ಮಜ್ಞಾನಿಯು ನೀನೇ ಇದ್ದಿ, ಅನ್ಯ ತಿಳಿದಿದ್ದರಿಂದ ಅಜ್ಞಾನಿಯಾಗಿರುತ್ತಿ ಎಂಬುದನ್ನು ಅರಿಬೇಕು. ನೀನೇ ಆತ್ಮಜ್ಞಾನಿ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನವಾಗಬೇಕಾದರೆ ಜೀವಾತ್ಮನನ್ನು ತಕ್ಕೊಂಡೇ ತೀರುವುದು. ಆದರೆ ಹೊಲ ಮನೆ ಯಾವತ್ತೂ ಆಸ್ತಿ ಕೊಡುವುದಲ್ಲದೆ ಜೀವಾತ್ಮನನ್ನು ಅರ್ಪಿಸಿದಲ್ಲಿ ಆಜ್ಞತೆ ಕಳಿಸುವುದು ಎಲ್ಲವೂ ಹಾಳು ಮಾಡಿಕೊಂಬುದೇ ಎಂದು ಅರ್ಥವಲ್ಲ. ನೀತಿ ಹುಡುಗದೆ ಕೊಡಬೇಕು, ಹೀಗಿದ್ದವನೇ ಜ್ಞಾನಿ. ಇದರಲ್ಲಿ ಯಾರಿಗಾದರೂ ಅವರ ಪಾಪಗಳೆಲ್ಲ ನಾಶವಾಗಿ ಹೋಗುವು. ಅಂದರೆ ನಾವು ಇದ್ದದ್ದನ್ನು ಆ ಶಿವನಿಗೆ ಮಾಡಿ ಕಾಯಕ ಮಾಡಿ ದಾನ ಮಾಡಿದರೆ ಆಗ ಅವನ ಪಾಪಗಳು ಕೂಡ ಹೋಗ್ತವೆ ಅಂತ ಹೇಳ್ತಾರೆ. ಇಂಥಲ್ಲಿಯೇ ಸರ್ಪ, ಮುಂಗುಲಿ, ಹುಲಿ, ಆಕಳ ಕೂಡಿ ಆಡುತ್ತಿರ್ತವೆ. ಇದೆಲ್ಲ ಆ ಜ್ಞಾನಿಯ ತಪಪ್ರಭಾವ. ಇಂಥ ಬ್ರಹ್ಮಜ್ಞಾನಿ ಜೀವನಿಗೆ ದೊರೆಯಬೇಕಾದರೆ ಬಲವಾದ ನೀತಿ ಬೇಕು. ಪರರ ದುರ್ಗುಣ ಮರೆಯುವುದೇ ನೀತಿ. ಇದರಿಂದ ತನ್ನ ಮನ ಶುದ್ಧವಾಗಿದೆ. ಬೇರೆಯವರ ದುರ್ಗುಣ ಅವರು ಹೆಂಗಾರ ಕೆಟ್ಟರಿರಲಿ, ಅದ್ರ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬೇಕಾದಂಥ ಆಪತ್ತು ಬಂದರೂ ತನ್ನ ಸ್ವರೂಪದ ಸ್ಥಿತಿಯನ್ನು ಮರೆಯಬಾರದು. ಎಂಥ ಕಷ್ಟ ಬಂದರೂ ಕೂಡ ನಾನು ದೇಹ ಅಲ್ಲ, ನಾನು ಆತ್ಮ ಸ್ವರೂಪನೇ ಅಂತ ಅದನ್ನು ಮಾತ್ರ ಮರಿಬಾರ್ದು. ಜ್ಞಾನಿಯು ಮಾತ್ರ ಹೊರಳಾಡಿದರೂ ಬೇಕಾದಷ್ಟು ಸಾವು ನೋವುಗಳಾದರೂ ಮರುವುದಿಲ್ಲ. ಜ್ಞಾನಿಗೆ ಅಂದರೆ ಆತ್ಮ ಸಾಕ್ಷಾತ್ಕಾರ ಅವನಿಗೆ ಅದು ಏನು ಕಷ್ಟ ಬಂದರೂ ಕೂಡ, ಸಾವು ನೋವಾದರೂ ಕೂಡ ಚಿಂತನೆ ಮಾಡೋದಿಲ್ಲ. ಯಾಕಂದರೆ ಅದರಲ್ಲಿ ವ್ಯಾಮೋಹ ಇರೋದಲ್ಲ. ಈ ಪ್ರಪಂಚವೇ ಕನಸಂತ ಸುಳ್ಳು ಅಂತ ಅಂದ್ಕೊಂಡವನಿಗೆ ಇವೆಲ್ಲ ಒಂದು ಅವನಿಗೆ ನಾಟಕ ರಂಗದಂಗೆ ಕಾಣ್ತಾ ಇರ್ತಾಯಿತ್ತು. ಸ್ವರೂಪ ತಿಳಿಯಲು ವಿರಕ್ತಿ ಬೇಕು. ಇದು ಸ್ತ್ರೀ ಮೊದಲುಗೊಂಡು ಸರ್ವದರಲ್ಲಿ ದೋಷ ದೃಷ್ಟಿ ಇದ್ದರೆ ದೊರೆಯುವುದು. ವಿರಕ್ತಿಗೆ ವಿವೇಕವೇ ಬೀಜ. ಅಂದರೆ ವಿವೇಕ ಇದ್ದರೆ ಮಾತ್ರ ನಮಗೆ ವಿರಕ್ತಿ ಬರ್ತೈತಿ. ಅಂದರೆ ಎದರ ಮೇಲೆ ಆಸಕ್ತಿ ಬರೋದಲ್ಲ. ಆ ವಿವೇಕ ಎಲ್ಲಿದ್ದರೆ ನನಗೆ ಬೇಕೆಂಬ ಒಂದು ಇದು ಬರ್ತೈತಿ. ಇದರಿಂದ ವಿಷಯದಲ್ಲಿ ದೋಷ ದೃಷ್ಟಿ ಉದ್ಭವಿಸುವುದು, ಆಗ ವಿರಕ್ತಿ ಫಲಿಸುವುದು. ಯಾವನ ವಿಷಯದಲ್ಲಿ ದೋಷ ಕಾಣುವುದಿಲ್ಲೋ ಅವನಿಗೆ ವಿರಕ್ತಿ ಎಂದೂ ದೂರುವುದಿಲ್ಲ. ವಿರಕ್ತಿ ಬರಬೇಕಾದ್ರೆ ಇನ್ನೊಂದು ಕಾರಣ ಏನಂತಂದರೆ ಅವನ ಯಾವ ವಸ್ತುವನ್ನು ಅವನು ಬಯಸ್ತಾನೆ ಅದರಲ್ಲಿ ಏನು ದೋಷ ಇದೆ, ಇದು ನನಗೆ ಶಾಶ್ವತವಾಗಿ ಉಳಿಯುತ್ತೋ ಅಥವಾ ನನಗೆ ಇದು ಆತ್ಮದ ಒಂದು ಭಾಗನ ಅದನ್ನೆಲ್ಲ ತಿಳ್ಕೊಂಡ್ರೆ ಅದರಲ್ಲಿ ವಿರಕ್ತಿ ಬರುತ್ತದೆ ಅಂತ ಹೇಳ್ತಾರೆ. ಒಮ್ಮೆ ವಿಷಯಕ್ಕೆ ಹೇಸಿಕೊಂಡು ಮುಂದೆ ತಿಳಿದ ನಂತರವಾದರೂ ವಿಷಯ ಬಯಸಿದರೆ ನೆಟ್ಟಗಲ್ಲು. ಹಾಗೆ ಮಾಡಿದರೆ ಚೆನ್ನಾಗಿಲ್ಲವೆನ್ನಬೇಕು. ಏಕೆಂದರೆ ಜ್ಞಾನವು ವಿರಕ್ತಿಗಿಂತಲೂ ಕೋಟಿ ಪಾಲು ಜ್ಞಾನ ಆ ವಿರಕ್ತಿಗಿಂತಲೂ ದೊಡ್ಡದು ಅದು. ಯಾಕಂದರೆ ಜ್ಞಾನದಿಂದಲೇ ವಿರಕ್ತಿ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಇದು ಒಳ್ಳೆಯದು ಕೆಟ್ಟದ್ದು ಎಂಬ ಭಾವ ಇರೋದಿಲ್ಲ. ಹೊನ್ನು ಹೆಣ್ಣು ಮಣ್ಣು ಯಾವತ್ತನ್ನು ಕಾಯ್ದುಕೊಂಡು ಕೂಡ್ರವನು ಅವಿವೇಕಿಯು. ಜ್ಞಾನಿಯು ಇಂತಲ್ಲ ಎಂದು ಇವನು ತಿಳಿದವನು. ವಿಷಯಗಳನ್ನು ಮೊದಲು ಸಂಪಾದನೆ ಮಾಡುವ ಕಾಲಕ್ಕೆ ಕಷ್ಟ ಇಲ್ಲದಾಗ್ಯೂ ಕಷ್ಟ ಇದ್ದಾಗ್ಯೂ ಕಷ್ಟ ಯಾವುದು ಮಾಡಿದರೂ ಕಷ್ಟದ ಹೊರತು ಸುಖವಿಲ್ಲವೆಂಬುವನು.
ಲಗ್ನವಾಗುವಾಗ ದುಃಖ, ಲಗ್ನವಾದ ಮೇಲೆ ದುಃಖ. ರೂಪವತಿ ಹೆಂಡತಿದ್ದರಂತೂ ಬಹು ದುಃಖ. ಲಗ್ನ ಆಗೋವರೆಗೆ ಆಗ್ಬೇಕಂತ ಇರ್ತಾನೆ. ಲಗ್ನ ಆಗಲಿಲ್ಲ ಅಂತ ದುಃಖ, ಲಗ್ನ ಆದಮೇಲೆ ಇನ್ನೊಂದು ರೀತಿ ದುಃಖ. ಆಮೇಲೆ ಹೆಂಡತಿಯ ರೂಪವತಿ ಅಂತೂ ಇನ್ನು ಅವನು ಭಾಳ ಸದಾ ಹೆಣ್ಣಿನ ಮೇಲೆ ತನ್ನ ಹೆಂಡತಿ ಮೇಲೆ ಯಾರು ಕಣ್ಣು ಹಾಕ್ತಾರೇನೋ ಅಂತ ಬರೀ ಅದೇ ಚಿಂತೆ ನೋವು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಒಮ್ಮೆ ರಜಪೂತರಲ್ಲಿ ಸುಂದರವಾದ ಪದ್ಮಿನಿ ಜಾತಿಯ ಹೆಣ್ಣು ಹುಟ್ಟಿತ್ತು. ಅದರ ಲಗ್ನವೂ ಆಗಿತ್ತು. ಅದನ್ನು ಕಂಡ ಮುಸಲ್ಮಾನರು ಇದನ್ನು ಕೊಡುತ್ತೀಯೋ ಇಲ್ಲವೆಂದು ಗಂಡನನ್ನು ಕೇಳಿದರು. ಅವನು ಕೊಡಲಿಲ್ಲ. ಕೊನೆಗೆ ದೊಡ್ಡ ಲಡಾಯಿ ಮಾಡಿ ಅವನನ್ನು ಕೊಂದು ತೆಗೆದುಕೊಂಡು ಹೋದರು. ಅಂದರೆ ಅದಕ್ಕೆ ಪದ್ಮಾವತಿ ಎಂಬ ರಾಣಿ ಭಾಳ ಸುಂದರವಾದ ರಜಪೂತ. ಆ ಮುಸಲ್ಮಾನ ದೊರೆ ಕಣ್ಣಾಗ್ತಾನೆ, ನನಗೆ ಆಕೆಯನ್ನು ಮದುವೆ ಮಾಡಿಕೊಡ ಅಂದರೆ ಮಾಡ್ಕೊಡೋದಲ್ಲ, ದೊಡ್ಡ ಇದ್ದಾಗಿ ಕಡಿಕೆ ಆಕೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ಈಗ ಅದಕ್ಕೋಸ್ಕರ ಸುಂದರ ಹೆಂಡತಿ ಇದ್ದರೂ ಕೂಡ ಕಷ್ಟ. ಯಾರಾದರೂ ಸಜ್ಜನರ ಮನೆ ಬಂದರೆ ದೋಷಾಪೂರ್ಣ ಮಂದಿಯೇ ಕೂಡ ಮಾತನಾಡ್ಯಾರೆ ಅಂತೂ ಸಂಶಯವೇ ಸಂಶಯ. ತಾನು ಶಿವಪೂಜೆಗೆ ಕುಳಿತಾಗಲೂ ನನ್ನ ಹೆಂಡತಿ ಯಾರಾದರೂ ಕೂಡ ಮಾತನಾಡುತ್ತಿದ್ದಳೆಂದು ಪೂಜೆ ಲಕ್ಷ್ಯ ಬಿಟ್ಟು ಅತ್ತ ಕಡೆ ಅವನು ಏನಂದ್ರು ಶಿವಪೂಜೆ ಮಾಡ್ಕೊತ ಕುಂತಾಗ ಆಕೆ ಯಾರ ಜೊತೆಗೆ ಮಾತಾಡ್ತಾ ಇದ್ದಾಳೇನೋ, ಯಾರ ಜೊತೆಗೆ ಏನಾದರೂ ಸಂಬಂಧ ಮಾಡಿ ಅದೇ ಲಕ್ಷ್ಯ ಇರ್ತೈತಿ. ಇದು ಪೂಜೆಗೆ ವಿಘ್ನವಾಯಿತೆಂದು ತಿಳಿಯುವುದಿಲ್ಲ. ಅಂತಾಕೆಯು ಸತ್ತರಂತೂ ಅಧಿಕ ದುಃಖ. ಆದ್ದರಿಂದ ವಿಷಯವು ದೋಷಯುಕ್ತವು. ಆಜ್ಞರಲ್ಲಿ ಈ ದೋಷ ದೃಢವಾಗಿ ನಿಲ್ಲುವುದಿಲ್ಲ. ಆದರೆ ಜ್ಞಾನಿಗಳಲ್ಲಿ ಈ ದೋಷ ಬರೋದಿಲ್ಲ. ಜ್ಞಾನಿ ಮಾತ್ರ ನಿಲ್ಲುವುದು. ಇವು ದುಃಖಕರವೆಂದು ಒಬ್ಬನು ಕೈಬಿಟ್ಟರೂ ಮನೆ ಇರೋರು, ಓಣಿಯವರು, ಬೀಗರು, ಹೊರ ಊರವರು ಸಹಿತ ಛೀ ಮಾಡಿ ಯಾವುದಾದರೂ ಒಂದು ತಂದು ಗಂಟೆ ಹಾಕಿ ಗುದ್ದಿ ಕಟ್ಟಿ ನರಕದ ಕೊಂಡಕ್ಕೆ ಇಳಿಯುತ್ತಾರೆ. ಆದ್ದರಿಂದ ಎಂದೂ ಕೆಟ್ಟಿರಬಾರ್ದು, ನಿತ್ಯ ಇರಬೇಕು. ಒಂದು ವೇಳೆ ಮಗ ಏನಾದರೂ ಸ್ವಲ್ಪ ವಯಸ್ಸು ಬಂದ ಮೇಲೆ ಸ್ವಲ್ಪ ಕೆಟ್ಟ ದಾರಿಗೆ ಹಿಡಿದಾಗ ಮನೆ ಹಿರಿಯರು ಬಲವಂತವಾಗಿ ಮಾಡ್ತಾರೆ. ಆದರೆ ಅದೇ ಜ್ಞಾನಿಗೆ ಇವನಿಗೆ ಮದುವೆ ಮಾಡಿದರೆ ಎಷ್ಟು ಅಂತ ಬಿಡ್ತಾರೆ. ಯಾಕಂದರೆ ಅವನಿಗೆ ಮದುವೆ ಒತ್ತಾಯ ಮಾಡಿದ್ರೆ ಕೂಡ ಅವನ ಜೀವನವೇ ಬೇರೆ ಕಡೆ ಇರ್ತೈತಿ, ಜ್ಞಾನದ ಕಡೆ ಇರ್ತೈತಿ ಅಂತ ಹೇಳ್ತಾರೆ. ಯಾವುದಾದರೂ ತಂದು ಗಂಟೆ ಹಾಕಿ ನರಕದ ಕೊಂಡಕ್ಕೆ ಕಳೆಯುತ್ತಾರೆ. ಆದ್ದರಿಂದ ಎಂದೂ ಕೆಟ್ಟಿರಬಾರ್ದು, ನಿತ್ಯ ಇರಬೇಕು. ಕಾಯಬಾರ್ದು, ಸಾಯಬಾರ್ದು, ಸವಿಯಬಾರದು, ಕಾಡಬಾರದು, ಕೂಡಿದ ಮೇಲೆ ಅಗಲಬಾರದು. ಬ್ರಹ್ಮಾದಿಗಳು ಹೌದೌದು ಅನ್ನಬೇಕು. ಇಂಥ ಬ್ರಹ್ಮಜ್ಞಾನವಾದರೆ ಅವರು ಎಂದೂ ಹೊರಳಿ ವಿಷಯ ಕಡೆ ನೋಡುವುದಿಲ್ಲ. ತೊರೆದ ವಿಷಯದಲ್ಲಿ ಅವರಿಗೆ ಎಂದೆಂದೂ ಪ್ರೀತಿ ಹುಟ್ಟುವುದಿಲ್ಲ. ಅದು ತೊರೆದ ವಿಷಯ ಅಂದರೆ ಈ ವಿಷಯದಲ್ಲಿ ಸುಖವೇ ಇಲ್ಲ ಅಂತ ಅವ್ರದ್ದು ಆ ವಿಷಯಾಸಕ್ತಿಯನ್ನೇ ತೊರೆದು ಬಿಟ್ಟಿರ್ತಾರೆ. ಇದುವೇ ಚಂದ ಪೂರ್ಣ ವಿರಕ್ತನಿಗೆ ಒಂದೇ ಪುತ್ರರಂತೆ ಜಗತ್ತಾಗಿದ್ದರಿಂದ ಅವನಿಗೆ ಏನೇನೂ ಬಯಸೋದಿಲ್ಲ ಅಂತ ಹೇಳ್ತಾರೆ. ದುರಿತವು ಎಳ್ಳು ಏನಿತ್ತಿದೆ ಅಂದರೂ ಬೆಂಕಿ ಕಡ್ಡಿಯಂತೆ ಸುಡದೆ ಬಿಡುವುದೇ ಇಲ್ಲ. ಅಂದರೆ ನಿನ್ನನ್ನು ಕೆಡಿಸದೇ ಬಿಡುವುದಿಲ್ಲ. ಅಂದರೆ ಕೆಟ್ಟದ್ದು ಏನಾದರೂ ಕೆಲಸ ಹೆಂಗಪ್ಪ ಅಂತಂದರೆ ಬೆಂಕಿ ಕಡ್ಡಿದ್ದಂಗೆ, ಅದೇ ನಿನ್ನ ಸುಡದಂಗೆ ಬಿಡೋದಲ್ಲ. ಇಂತಹ ಪಾಪದ ಮೂಲವನ್ನೇ ಕಳಿಬೇಕಂದ್ರೆ ಜ್ಞಾನದ ಹೊರತು ಮತ್ತೊಂದಕ್ಕೆ ಹೋಗುವುದಿಲ್ಲ. ಮೂಲವನ್ನು ಅಳೆದರೆ ಚಿಗಿಯುವುದಿಲ್ಲ. ಬಾಕಿ ಎಳ್ಳಷ್ಟು ಉಳಿಯಬಾರದು ಅಂದರೆ ಜ್ಞಾನ ಬೇಕೇ ಬೇಕು. ನಿಮ್ಮಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ಬೇರೆ ಸಹಿತ ಕಿತ್ತಾಗಬೇಕಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಯಾವುದು ಅಂದರೆ ಜ್ಞಾನವನ್ನು ಸಂಪಾದಿಸ್ಕೋಬೇಕು, ಧ್ಯಾನ ಮಾಡಬೇಕು, ಸತ್ಸಂಗ ಮಾಡಬೇಕು ಅಂತ ಹೇಳ್ತಾರೆ. ಜಳಕ ಮಾಡೋದು ಹೊಲಸು ತೊಳೆಯೋಕ್ಕೆ ಹೇಗೋ ಹಾಗೆ ದುಷ್ಕರ್ಮ ತೊಳಿಲಿಕ್ಕೆ ಸತ್ಕರ್ಮ. ಎಂಥ ಪ್ರಾಯಶ್ಚಾದಿ ಕರ್ಮ ಮಾಡಿದರೂ ಸಂಪೂರ್ಣ ಪಾಪ ಹೋಗೋದಿಲ್ಲ. ಏಕೆಂದರೆ ಅಹಂಕಾರವಿಲ್ಲದೆ ಈ ಕಾರ್ಯವಾಗೋದಿಲ್ಲ. ಬರೀ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ಅದು ಪಾಪ ಸಂಪೂರ್ಣ ಹೋಗೋದಿಲ್ಲ. ಅಹಂಕೃತಿ ಇದ್ದಲ್ಲೇ ದುಃಖವಿದ್ದಲ್ಲೇ ಪಾಪ ಹುಟ್ಟುವ ಜನಸು ಒಂದಾದರೂ ಉತ್ತಮ ಇರುವೆವೇನು? ಎಲ್ಲವೂ ಕೆಟ್ಟವೇ. ಆ ಕೆಟ್ಟ ಇರಬೇಕಾದರೆ ಪಾಪದಿಂದಲ್ಲವೇ? ಬಹಳ ಪುಣ್ಯ. ಅಲ್ಪ ಪಾಪವಿದ್ದರೆ
ಪುಣ್ಯಮಯ ಶರೀರವೆನ್ನುವರು. ದೇವತರ ದೇಹದಲ್ಲಿಯೂ ಪಾಪ ಇದ್ದೇ ಇದೆ, ದೇವತರ ದೇಹದಲ್ಲಿ ಕೂಡ ಪಾಪ ಇದೆ. ಈ ಪಾಪ ಎಳ್ಳಿನಷ್ಟು ಇರಬಾರ್ದೆಂದರೆ ಜ್ಞಾನ ಮಾಡಿಕೊಳ್ಳಬೇಕು. ಆತ್ಮಜ್ಞಾನ ಮಾಡಿಕೊಂಡ್ರೆ ಮಾತ್ರ ಆ ಪಾಪ ಹೋಗ್ತತಿ ಅಂತ ಹೇಳ್ತಾರೆ. ಕರ್ಮ ಮಾಡಿದ್ದರಿಂದ ಪಾಪ ಬಂದಿದೆ, ಇದರಿಂದ ಈ ಜನ್ಮವೇನೆಂದು ಯಾರಿಗೂ ತಿಳಿಯಲಿಲ್ಲ. ಇದನ್ನು ತಿಳಿಯಲು ಷಡ್ವಿಧ ಲಿಂಗದ ವಿಚಾರ ಮಾಡಬೇಕು. ಗಿಡವು ಪುಷ್ಟಿ ಇದ್ದರೆ ಚಲೋ ಹಣ್ಣು ಆಗುತ್ತದೆ. ಅವು ಯಾವುವು ಅಂದರೆ ದುಃಖಾಪಸರ್ಪ, ಕಾಮಾಸ್ತಿ, ಕೃತಕೃತತ್ವ, ಪ್ರಾಪ್ತಿ, ಪೂರ್ವಭಾಗದಲ್ಲಿ ಇವುಗಳ ಪರಿಚಯವಾಗುವುದಿಲ್ಲ, ಭವ ತಪ್ಪುವುದಿಲ್ಲ. ಆದ್ದರಿಂದ ತಲ್ಲಣಗೊಳ್ಳದೆ ಜ್ಞಾನ ಮಾಡಿಕೊಂಡು ಪಾಪ ಕಳೆಯಬೇಕು. ಜ್ಞಾನ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಪಾಪ ಹೋಗುತ್ತೆ. ಅದೇ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ನಮ್ಮಲ್ಲಿ ಕೂಡ ಹೇಳ್ತಾರೆ. ಹಾಗೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದರೆ ಜ್ಞಾನ ಬರ್ತೈತಿ, ಅದರಿಂದ ನಿನ್ನ ಪಾಪಗಳೆಲ್ಲ ಹೋಗ್ತವೆ ಅಂತ ಹೇಳ್ತಾರೆ. ಆದ್ದರಿಂದ ತಲ್ಲಣಗೊಳ್ಳದೆ ಜ್ಞಾನ ಮಾಡಿಕೊಂಡು ಪಾಪ ಕಳೆದುಕೊಳ್ಳಬೇಕು. ಇದೇ ಚಂದವು. ಜ್ಞಾನಿಗೆ ಪಾಪ ಪುಣ್ಯಗಳ ಭಾವ ಇರುವುದಿಲ್ಲ, ಜನನ ಮರಣಗಳಿಲ್ಲ, ಧರ್ಮ ಆಶ್ರಮಗಳು. ಜ್ಞಾನಿಗೆ ಇದು ಪಾಪ ಇದು ಪುಣ್ಯ ಅದ್ಯಾವುದೋ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಅವನ ಕರ್ಮ ಮಾಡ್ತಾ ಇರ್ತಾನೆ. ಅವನಿಗೆ ಜನನ ಮರಣ ಇಲ್ಲ. ಯಾಕಂದರೆ ದೇಹಕ್ಕೆ ಜನನ ಮರಣ ಇರ್ಬೋದು, ಆದರೆ ಅವನ ಆತ್ಮಕ್ಕೆ ಎಂದೂ ಜನ ಅಲ್ಲಿ ಮರಣ ಇರೋದಲ್ಲ. ಅವನಿಗೆ ಆಶ್ರಮ ಧರ್ಮ ವರ್ಣಗಳೆಲ್ಲ ಕುಲಗೋತ್ರಗಳು ಇಲ್ಲ. ಅವನಿಗೆ ಮುಂದೆ ಇಂಥದೇ ಬೇಕಂತ ಆಸೆ ಮಾಡೋದಲ್ಲ. ಅವನಿಗೆ ಯಾವ ಆಸೆನೂ ಇರೋದಿಲ್ಲ. ನಾನು ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂತ ಅಂದುಕೊಳ್ಳುವುದು ಕೂಡ ಅದು ಒಂದು ಆಸೆ. ಆದ ಕಾರಣ ನಿನ್ನ ಸ್ವರೂಪ ನೀನು ಹಾಗೆ ಆಗ್ತೈತಿ. ನಾನು ಮುಕ್ತಿ ಪಡಿಬೇಕೆಂಬ ಅದು ಅಂದ್ಕೊಳ್ಳೋದು ಕೂಡ ಆಸೆ ಅಂತ ಹೇಳ್ತಾರೆ. ಈಗ ಇದ್ದುದರ ಮೇಲೆ ನನ್ನದೆಂಬ ಅಭಿಮಾನ ಹಿಡಿಯುವುದಿಲ್ಲ. ನಾವು ಮಾತ್ರ ದೊರೆತಿರಲಿ ಚಲೋ ಕೆಟ್ಟ ಹುಡುಕುತ್ತೇವೆ. ಹಿಂದೆ ಆಗಿ ಹೋದ ಪದಾರ್ಥಗಳನ್ನು ನೆನೆಸುವುದು, ಈಗ ಗಳಿಸುವುದು, ಮುಂದಿನದನ್ನು ಆಸೆ ಮಾಡೋದು ಮಾಡುತ್ತಿರ್ತೀವಿ. ಭಾಳ ಮಂದಿ ನಾವು ಹಿಂದೆ ಆಗ ಮಾಡಿದರೆ ಈಗ ಚೆನ್ನಾಗಿತ್ತು, ಈ ಆಸ್ತಿ ತೊಗೊಂಡಿದ್ದು ಚೆನ್ನಾಗಿತ್ತು, ಈಗ ಇದು ಇಷ್ಟು ರೇಟ್ ಆಗಿದೆ, ಅದೆಲ್ಲ ಜ್ಞಾನಿಯ ಯೋಚನೆ ಮಾಡೋದಲ್ಲ. ಹಿಂದಿಂದು ಅಥವಾ ಮುಂದಿನ ಕೂಡ ಯೋಚನೆ ಮಾಡೋದಲ್ಲ ಅವನು. ಇವೆಲ್ಲ ಅಜ್ಞಾನಿಗಳ ಒಂದು ದಾರಿ ಅಂತ ಹೇಳ್ತಾರೆ. ಇದೇ ಅಜ್ಞಾನಿಗಳ ಗುರುತೆಂದು ಭಾವಿಸಬೇಕು. ಏನೋ ತನ್ನ ನಶೀಬದ ಪ್ರಕಾರ ದೊರೆಯುತ್ತಿದೆಯೋ ಅದರಲ್ಲಿ ಸಂತೋಷತೆ ತಳೆಯುವುದು ಜ್ಞಾನ. ತನ್ನ ಹಣೆ ಬರದಲ್ಲಿ ಅಥವಾ ಏನೇ ಬರೆದಿರ್ತೈತಿ, ಏನು ಸಿಕ್ಕಿರ್ತೈತೆ ಅದೇ ನನ್ನ ಪುಣ್ಯ ಅಂತ ಜ್ಞಾನವಂತನು ತಿಳಿತಾನೆ. ಇದೇ ಪುಣ್ಯದ ಅರಿವು. ಯಾವಾಗಲಿದ್ದರೂ ನಾನು ಪಾಪಿ ಇದ್ದೇನೆಂದು ಭಾವದಲ್ಲಿ ಬರುತ್ತದೆ. 3 ಕಾಲವನ್ನೇ ಕಂಡಿಲ್ಲ, ಕಾಲಾತೀತನೇ ತಾನು ಹೇಗೆ ತಾನು ಯಾವಾಗಲಿದ್ದರೂ ನಾನು ಪಾಪಿ ಅಂತ ಎಂದೋ ಅನ್ಕೋಬಾರ್ದು. ಜ್ಞಾನಿಗೆ ಮಾತ್ರ ಅವನು ಯಾವಾಗಲಾದರೂ ಆತ್ಮದಲ್ಲಿ ಇದ್ದಾಗ ನಾನು ಪಾಪಿ ಅಲ್ಲ, ಪುಣ್ಯವಂತನೂ ಅಲ್ಲ ಅಂತ ಅವನು ತನ್ನ ಸಾಧನೆಯಲ್ಲೇ ಇರ್ತಾನೆ. ಈಗ ಅರ್ಥ ಮೇಲೆ ಏನು ಉಳಿದಂತೆ ದುರಿತದ ನಾಶ ಆಗೋದು. ಈಗ ಯಾವಾಗ ಅವನು ತಿಳಿತಾನೆ ಆಗ ಅವನ ಕಷ್ಟಗಳೆಲ್ಲ, ಅವನ ಪಾಪ ಪುಣ್ಯಗಳೆಲ್ಲ ಹೋಗ್ತವೆ ಅಂತ ಹೇಳ್ತಾಯಿದ್ದಾರೆ. ಕರ್ಣಾದಿಗಳನ್ನು ಸಂಸಾರದಿಂದ ಸೆಳೆದುಕೊಳ್ಳಬೇಕು. ಕರ್ಣ ಅಂದರೆ ಈ ಕಿವಿ ಕಣ್ಣು ಪಂಚೇಂದ್ರಿಯಗಳು ಸಂಸಾರದಿಂದ ಸೆಳೆದುಕೊಳ್ಳಬೇಕು. ಏಕೆಂದರೆ ಇವು ಸಂಸಾರದಲ್ಲಿ ಮುಳುಗಿದ್ರಿಂದ ದುಃಖವಾಗಿವೆ. ಹೊರಗೆ ವಿಷಯದ ಕಡೆಗೆ ಬಿಡದೆ ನಿಗ್ರಹಿಸಬೇಕು. ಈ ಇಂದ್ರಿಯಗಳ ಈ ಮನಸ್ಸು ಯಾವಾಗಲಾದರೂ ಹೊರಗಡೆ ಹೋಗುವ ಅದರ ಸ್ವಭಾವ, ಅದನ್ನು ಆ ವಿಷಯದ ಕಡೆಗೆ ಹೋಗ್ದಂಗೆ ನಾವು ನಿಗ್ರಹಿಸಬೇಕು. ಅವನ್ನ ಜೀವನೋ ಇವುಗಳ ಜೊತೆಗಾರ. ಇವನಿಗೂ ದುಃಖ ಇಂದ್ರಿಯಗಳು ಮನಸ್ಸಿಗೆ ಸಂಬಂಧವಾಗಿ ಬಾಧೆಗೊಳಿಸುತ್ತವೆ. ಇದರ ಪರಿಣಾಮವಾಗಿ ಮನಸ್ಸಿಗೆ ಬಹಳವಾಗಿ ಅಲ್ಲಿದ್ದ ಈತನಿಗೂ ದುಃಖದ ಸೆಕೆ ಬಡಿದುಕೊಳ್ಳುವುದು. ಇಂದ್ರಿಯಗಳ ಜೊತೆಗೆ ಈ ಮನಸ್ಸು ಕಲ್ತರೆ ಇನ್ನೂ ದುಃಖ ಆಗುತ್ತೆ. ಕಣ್ಣು ಮೊದಲು ವಿಷಯಗಳನ್ನು ನೋಡುವುದು, ಇದೇ ಬ್ಯಾಟಿ ಮಾಡೋದು. ಮೊದಲು ಕಣ್ಣು ನೋಡ್ತೈತಿ, ಆಗ ಮನಸ್ಸು ಧಾವಿಸಿ ಹೊರಬಂದು ವಿಷಯವನ್ನು ಕೂಡಿಕೊಳ್ಳುವುದು, ಆಗ ದುಃಖ.
ಮನ ಫಸ್ಟ್ ಮೊದಲು ನೋಡೋದೇ ಕಣ್ಣು, ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮನಸ್ಸು ಬರುತ್ತೆ, ಆಗ ಆಸೆ ಹುಟ್ಟುತ್ತೆ ಇದು ನನಗೆ ಬೇಕಂತ, ಅಲ್ಲಿಂದ ದುಃಖ ಶುರುವಾಗುತ್ತೆ ಅಂತ ಹೇಳ್ತಾರೆ. ಮನಸ್ಸಿದ್ದರೆ ಇದೇ ಜನ್ಮಕ್ಕೆ ಕಾರಣ. ನಾಮರೂಪಗಳು ಮನಸ್ಸಿನಲ್ಲಿ ಸೇರಿಕೊಂಡು ದುಃಖ ಕೊಡುವ ತಮ್ಮ ಕಾರ್ಯವನ್ನು ಮಾಡಿಕೊಂಡೇ ಇರುತ್ತವೆ. ಬಾಹ್ಯೇಂದ್ರಗಳು ಅಂತರೇಂದ್ರಿಯಗಳನ್ನು ಬೆನ್ನತ್ತಿ ಜೀವನನ್ನು ಹೊರಗೆ ಎಳೆತಂದು ಸಂಸಾರ ಬಜಾರದಲ್ಲಿ ಕೆಡವಿ ಮೆರೆತಿರುವು. ಇವು ನಮ್ಮನ್ನ ಜೀವನ ಹೊರಗೆ ತಂದು ಆ ಸಂಸಾರದಲ್ಲಿ ಕೆಡವಿ ಅವೇ ನಗುತ್ತಿರ್ತವಂತೆ. ಮುಂದೆ ನಮ್ಮ ಗತಿ ಏನಾಯಿತೆಂಬುದು ಅವಕ್ಕೆ ಗೊತ್ತಿಲ್ಲ. ತಮಗೂ ದುಃಖ, ತಮ್ಮನ್ನು ನಂಬಿದ ಜೀವಕ್ಕೂ ದುಃಖ. ಆದ್ದರಿಂದ ಅಗಳ ಕರಣಗಳನ್ನು ಸೆಳೆಯಬೇಕು. ಆದ ಕಾರಣ ಅವಕ್ಕೂ ದುಃಖ, ಆ ಜೀವಾತ್ಮನಿಗೂ ದುಃಖ. ಆದ ಕಾರಣ ಅವನ್ನು ನಾವು ಕಂಟ್ರೋಲಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಇಂದ್ರಿಯಗಳು ನಾಮರೂಪದಲ್ಲಿ ಸೇರಬಾರ್ದೆಂದು, ಅಲ್ಲಿ ಸಿಕ್ಕಿಕೊಂಡ್ರೆ ಹೊರಳು ಬರುವುದಿಲ್ಲವೆಂದು ಅರ್ಥಜ್ಞಾನಿಗಳು ಗುಡ್ಡ ಗಹಂಕಾರ ಗವಿಗಳಲ್ಲಿ ಸೇರಿದರು. ಈ ಸಂಸಾರದಲ್ಲಿ ಪ್ರಪಂಚದಲ್ಲಿ ಇದ್ದರೆ ಮಾತ್ರ ನಾವು ಎಂದಾರ ಒಂದು ದಿವಸ ಮತ್ತೆ ಆ ಕಡೆ ಹೋಗ್ತೀವಿ ಅಂಥೇಳಿ ಅವರು ಕಾಡು ಗುಡ್ಡ ಇಂಥಲ್ಲಿ ಹೋದರು ಅಂಥದ್ದು ಸಾಧಕ ಮಾಡೋಕೊಂಬವರು. ಲೌಕಿಕರು ಮಾತ್ರ ಇಂಥ ನಾಮರೂಪಗಳನ್ನು ನೋಡಲಿಕ್ಕೆ, ಅಂದರೆ ಸಿನಿಮಾ ನಾಟಕಗಳನ್ನು ದುಡ್ಡು ಕೊಟ್ಟು ನಿದ್ದೆಗೆಟ್ಟು ನೋಡಲು ಹೋಗುತ್ತಾರೆ. ತಾವೇ ದುಡ್ಡು ಕೊಡುತ್ತೇವೆ ನೋಡಲು ಬನ್ನಿರೆಂದ ಅಲ್ಪರಿದ್ದರೂ ವಿಚಾರವಂತರು ಬರುವುದೇ ಇಲ್ಲ. ಏಕೆಂದರೆ ಕರ್ಣಗಳು ನಾಮರೂಪಾದಿ ವಿಷಯದಲ್ಲಿ ಸಿಕ್ಕು ಭವದ ರಾಡಿ ಕಳಕ ಎಬ್ಬಿಸುತ್ತೆ ಎಂಬುದು ಅವರಿಗೆ ಗೊತ್ತು. ಅವರಿಗೆ ಅಕಸ್ಮಾತಾಗಿ ಆ ಜ್ಞಾನಿಗಳನ್ನ ಬನ್ನಿ ನಾನೇ ದುಡ್ಡು ಕೊಡ್ತೀನಿ, ನಾಟಕ ಸಿನಿಮಾ ತೋರಿಸ್ತೀನಿ ಅಂದರೂ ಕೂಡ ಅವ್ರು ಬರೋದಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಇವು ನಮ್ಮನ್ನು ಇಂದ್ರಿಯಗಳನ್ನೇ ಸೆಳೀತಾವಂತ. ಅವನನ್ನು ಈ ರೂಪಾದಿ ವಿಷಯಗಳ ವಾಸನೆ ಅಳಿದರೆ ಮುಂದೆ ಜನ್ಮ ತರಲಿಕ್ಕೆ ಬೀಜ ಉಳಿದಂತೆ. ಅನಂತ ವಿಷಯ ನೋಡಿದರೆ ಅನಂತ ವಾಸನೆ, ಇದರಿಂದ ಅನಂತ ಜನ್ಮ, ಇಷ್ಟೇ ಮತ್ತೇನಿಲ್ಲ. ಈ ವಿಷಯಗಳನ್ನು ನಾವು ಇದೇ ಜನ್ಮದಲ್ಲಿ ಅಂಗಾಂಗಗಳಿಂದ ನಾವು ಕಂಟ್ರೋಲ್ ಮಾಡಿದರೆ ಇವೇ ಮುಂದಿನ ಜನ್ಮದಲ್ಲಿ ಕೂಡ ಬರ್ತವೆ. ಅಲ್ಲಿ ಕೂಡ ಮತ್ತೆ ಆ ವಿಷಯ ಸುಖಗಳಲ್ಲಿ ಬೀಳ್ತೀವಿ. ಮತ್ತು ಹೀಗೆ ಪುನರಪಿ ಜನರಂ ಪುನರಪಿ ಮರಣಂ ಅಂತ ಇದರಾಗ ಈ ಚಕ್ರದಲ್ಲೇ ಬೀಳ್ತೀವಿ. ಆದ ಕಾರಣ ಹುಷಾರಾಗಿ ಇರೋಂಥ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಯಾವ ದೇಶದಲ್ಲಿ ಏನಿದೆ, ಏನಾದರೂ ಚಮತ್ಕಾರದ ಸುದ್ದಿ ಕೇಳ ನೋಡಲಿಕ್ಕೆ ಹೋದರೆ ಅದರ ನಾಮರೂಪ ನೋಡಿ ಅಲ್ಲಿ ಆಶಾ ಹುಟ್ಟಿ ವಾಸನ ಉಳಿದು ಅದೇ ಬೀಜವಾಗಿ ಜನ್ಮ ಕೊಡುತ್ತದೆ. ಎಲ್ಲಿ ನಮಗೆ ಮನಸ್ಸಿಗೆ ಒಂದು ಉಲ್ಲಾಸ ತರುವ ಯಾವ್ದಾರ ಘಟನೆಗಳು ಹೋಗ್ತಾಯಿದ್ರೆ ಅಲ್ಲಿಗೆ ಹೋಗಿಬಿಡ್ತೀವಿ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದಾಗ ನಮ್ಮ ಮನಸ್ಸು ಆ ಕಡೆನೇ ಎಳ್ಕೊಂಬಿಡ್ತೈತಿ, ಈ ಆತ್ಮನ ಕಡೆ ಗಮನನೇ ಕೊಡೋದಲ್ಲ. ಆದ್ದರಿಂದ ದುಃಖ ಕೊಡಲು ಸಂಸಾರದಲ್ಲಿ ಕಾರಣಗಳು ಋಣಿಯಾಗಿರುತ್ತವೆ. ಇದು ತಿಳಿಯದೆ ನಾವು ಜನ್ಮ ತಾಳಿದ್ದು ಸುಖವೆಂದು ಭಾವಿಸಿದ್ದೇವೆ. ಮುಂದೆ ರಾಜನಾಗಬೇಕು, ದೊಡ್ಡ ಶ್ರೀಮಂತನಾಗಿ ಹುಟ್ಟಬೇಕು ಎಂಬ ಪ್ರವೃತ್ತಿಯು ನಡೆದೇ ಇರುತ್ತದೆ. ಇದೇ ದುಃಖ. ಇದರ ನಿವೃತ್ತಿಗಾಗಿ ಉಪಯೋಗವಿಡೋದಲ್ಲ. ನಮ್ಮ ಮನಸ್ಸು ಸದಾ ನಾನು ಎಂದು ಸೌಕರ್ಯ ಆಗಿದ್ದೀನಿ, ಎಂದು ದೊಡ್ಡ ಹುದ್ದೆಗೆ ಬರ್ತೀನಿ, ಇದರನ್ನೇ ಚಿಂತೆ ಮಾಡ್ತಿರ್ತೈತಿ. ಆದ ಕಾರಣ ನಮಗೆ ಎಂದೂ ಬರೀ ಈ ಭವದಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ರಾಟಾಳದಂತೆ ಭವದಲ್ಲಿ ಏಪರಕ್ಕೆ ತಿರುಗುವುದು ನಡೆದೇ ಇದೆ. ಆದ ಕಾರಣ ಇಂದ್ರಿಯಗಳನ್ನು ವಿಷಯದ ಕಡೆಗೆ ಹಚ್ಚಬಾರದು, ತತ್ವ ತಿಳಿದಕ್ಕಾಗಿ ಹಚ್ಚಬೇಕು. ನಾವು ಏನು ಮಾಡಿದರೂ ಪರಮಾತ್ಮನ ಧ್ಯಾನದಲ್ಲಿದ್ದರೆ ಅವನಲ್ಲಿ ಐಕ್ಯರಾಗುತ್ತೆ. ಸದಾ ನಾವು ಪರಮಾತ್ಮನ ಧ್ಯಾನದಲ್ಲಿದ್ದಾಗ ಮಾತ್ರ ನಾವು ಅವನಲ್ಲೇ ಐಕ್ಯರಾಗ್ತೀವಿ. ಅಂದ ಬಳಿಕ ಕರ್ಣಗಳನ್ನು ಸದೆಬಡಿದು ಲೌಕಿಕ ವಿದೂರರಾಗಿ ವಿರತ ಭಾವ ಬಲಿಸಿ ಆತ್ಮವಿಚಾರ ಮಾಡುತ್ತಾ ನಡೆದರೆ ನಾವು ಮುಕ್ತರಾಗ್ತೀವಂತ. ಸದಾ ಆ ಆತ್ಮನ ಭಾವದಲ್ಲಿದ್ದ ಮಾತ್ರ ನಾವು ಮುಂದೆ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಪರಮಾತ್ಮನನ್ನು ಕುರಿತು ಸದ್ಗುಣಗಳನ್ನು ದಯಪಾಲಿಸೆಂದು ಬಲ್ಲವರು ಬೇಡಿಕೊಂಡರು. ನಾವು ಭೂಮಿ ದ್ರವ್ಯ ಸತಿಸುತರನ್ನು ಬೇಡುತ್ತೇವೆ. ಇದರಿಂದ ದುಃಖ
ಸದ್ಗುಣದಿಂದ ಮಾತ್ರ ಎಲ್ಲಿ ಹೋದರೂ ಮನ್ನಣೆ. ಆ ಪರಮಾತ್ಮನ ನಾವು ಏನು ಬೇಡೋದಂದರೆ ಭೂಮಿ ಬೇಕು, ದ್ರವ್ಯ ಬೇಕು, ಹೆಂಡತಿ ಮಕ್ಕಳು ಬೇಕು ಅಂತೀವಿ. ಆದರೆ ಇವೆಲ್ಲ ಅಶ್ವಾಸತ ಸುಖ ಇಲ್ಲಿದ್ದು ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾರಿಗೂ ಕೇಡಾಗಬಾರದೆಂಬವರಿಗೆ ಎಲ್ಲಿ ಹೋದರೂ ಸುಖವೇ ಸುಖ. ಅನ್ನರಿಗೆ ಒಮ್ಮೆ ಸುಖ ಒಮ್ಮೆ ದುಃಖ ಕೊಟ್ಟರೆ ನಮಗೆ ಮರಣ ಬರುತ್ತದೆ. ಯಾರಿಗೆ ನಾವು ದುಃಖ ಕೊಟ್ಟರೆ ಅದು ಎಂದರ ಒಂದು ದಿವಸ ನಮಗೆ ಮತ್ತೆ ಬರುತ್ತದೆ, ರೀಬೌಂಡ್ ಆಗಿ ಬರುತ್ತದೆ. ಕರ್ಮದ ಒಂದು ಸ್ವಭಾವನೆ ಅದು. ಆದ್ದರಿಂದ ಸದ್ಗುಣ ಸಂಪಾದನೆ ಮಾಡ್ಕೋಬೇಕು. ಉಳಿದಿದ್ದು ಎಲ್ಲವೂ ಭ್ರಮೆ, ವ್ಯವಹಾರ. ಈಶ್ವರನು ಸದಾ ಏಕೆ ಆನಂದದಲ್ಲೇ ಇರುತ್ತಾನೆಂದರೆ ಗುಣವಿರೋದರಿಂದ. ನಾವು ಅವನಂತೆ ಇಲ್ಲ ಹೆಂಡ ಮಕ್ಕಳನ್ನು ಜೋಕೆ ಮಾಡುತ್ತೇವೆ. ಪರಮಾತ್ಮನ ಗುಣ ಏನಂದರೆ ಆನಂದದಿಂದ ಇರೋದು. ಯಾಕಂದರೆ ಅವನಿಗೆ ಎದರಲ್ಲಿ ಆಸಕ್ತಿ ಇಲ್ಲ. ಅದರಲ್ಲಿ ಅದೇ ರೀತಿ ನಾವು ಅವನ ಆನಂದವನ್ನು ನಾವು ಅವನಂಗೆ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ತಿರುಕರು, ಯಾಚಕರು, ಜೋಗಿ, ಜಂಗಮರು ಬಂದರೆ ತಿರಸ್ಕಾರ ಮಾಡಿ ಬೈದು ಹಿಂದೆ ಕಳಿಸ್ತೇವೆ. ಎಲ್ಲರೂ ಸುಖದಿಂದಿರಲಿ. ಕೈಲಾಸದ ಮಟ್ಟಿಗೆ ಸಹಾಯ ಸಲ್ಲಿಸೋಣ ಅಂದವನಿಗೆ ಮೋಕ್ಷ ಅಥವಾ ವ್ಯಾಪಾರದಲ್ಲಿ ಸೌಭಾಗ್ಯ. ಯಾರಾದರೂ ಭಿಕ್ಷುಕರು ಬಂದರೆ ಅವ್ರನ್ನ ಬೈದು ಕಳಿಸ್ತೀವಿ. ಅದರ ಬದಲು ನಿಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟು ಕೊಡ್ರಿ ಅಂದರೆ ಸತ್ಪಾತ್ರಿಗೆ ಎಲ್ಲರಿಗಲ್ಲ, ಅದರಲ್ಲಿ ಕಳ್ಳರು ಕೂಡ ಇರ್ತಾರೆ. ಯಾರು ನಿಜವಾಗಿ ಕಷ್ಟದಲ್ಲೇ ಇರ್ತಾರೆ ಅವ್ರಿಗೆ ನಿಮ್ಮ ಕೈಲಾದ ಎಷ್ಟು ಇದೆಯೋ ಅಷ್ಟು ಸಹಾಯ ಮಾಡ್ರಿ ಅಂತೆ. ಈ ದಾರಿಯಲ್ಲಿ ಒಬ್ಬ ಹೊಲೆಯರವನು ಸಾಯುವ ಸಂಕಟದಿಂದ ಗಂಟಲು ಒಣಗಿ ನೀರು ಎಂದು ಪರಿತಪಿಸಿದ್ದ. ಅದೇ ಸಮಯಕ್ಕೆ ಶಿವಪೂಜೆಗಾಗಿ ತಂಬಿ ಬೆಳಿಕೊಂಡು ತುಂಬಿದ ಕೊಡದೊಳಗೊಂದು ನೀರು ತೆಗೆದು ಒಬ್ಬ ಹೊರಟಿದ್ದ. ಇದು ಸಣ್ಣ ಒಂದು ಘಟನೆ ಹೇಳ್ತಾರೆ. ಒಬ್ಬ ಭಿಕ್ಷುಗಾರ ನನಗೆ ನೀರು ಅಂತ ಅರಸ್ತಿದ್ದಂತ, ನನಗೆ ಯಾರು ನೀರು ಕೊಡ್ರಿ ಅಂತ. ಅದೇ ಟೈಮ್ನಲ್ಲಿ ಅಲ್ಲೇ ಹತ್ತಿರ ಇತ್ತಂತೆ ನದಿ. ಇವನು ಬ್ರಾಹ್ಮಣ ಅಲ್ಲಲ್ಲಿ ಶಿವಪೂಜೆ ಮಾಡಿಕೊಂಡು ಗುಡಿಗೆ ನೀರನ್ನು ತಕ್ಕೊಂಡು ಕೊಡದಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದಂತೆ. ಅವನು ಈ ಸಾವಯವ ಬಾಯಿಯಲ್ಲಿ ಆ ನೀರನ್ನು ಹಾಕಲೇಬೇಕು, ಆಗ ಒಯ್ದರೆ ಇವನೇ ಒಲೆಯ. ಲಿಂಗಾಯತರ ಗುಡಿಯಲ್ಲಿ ಇತರ ಜನರು ಹೋಗಬಾರ್ದು ಅಂದರೆ ಅವನಿಗೆ ನೀರು ಹಾಕಿದರೆ ಅವನಿಗೆ ಪುಣ್ಯ ಬರ್ತೈತಿ, ಒಳ್ಳೇದಾಗ್ತೈತಿ. ಇಲ್ಲಿದ್ದರೆ ಅವನು ಒಲೆಯ, ಅವನು ಬ್ರಾಹ್ಮಣ ಇದ್ದರೂ ಕೂಡ ಅವನು ಒಲೆಯ ರೀತಿ ನಾವು ಅನ್ಕೋಬೇಕು ಅಂತ ಹೇಳ್ತಾರೆ. ಲಿಂಗಾಯತರ ಗುಡಿಯಲ್ಲಿ ಇತರ ಜನರು ಹೋಗಬಾರದು, ಬ್ರಾಹ್ಮಣರ ಗುಡಿಯಲ್ಲಿಯೂ ಹೀಗೆ ಇದೇ ಭೇದವಾದ. ಈ ಗುಣಗಳಿದ್ದವರು ಎಂದೂ ಸುಖ ಕಾಣುವುದಿಲ್ಲ. ಗುಡಿಯಲ್ಲಿ ಆದರೂ ಕೂಡ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಒಲೆಯನಾದರೂ ನಿತ್ಯ ಶಾಸ್ತ್ರಕ್ಕೆ ಬಂದರೆ ಇಲ್ಲಿ ನಡೆದಂಥ ನಿಯಮಾವಳಿಗಳನ್ನು ಅನುಸರಿಸಿ ಪಾಲಿಸಿದರೆ ಅವನಿಗೆ ಅದೇ ಗತಿ ಆಗುತ್ತದೆ. ಹಿಂದೆ ಭಾಳ ಪೂರ್ವಕಾಲದಲ್ಲಿ ಒಲೆಯರನ್ನ ದೂರ ಇಡ್ತಿದ್ರು. ಅವರು ಒಂದು ಸಲ ಒಬ್ಬ ಒಲೆಯ ಅಲ್ಲಿ ಮಂತ್ರೋಚ್ಚಾರಣೆ, ಯಜ್ಞ ಯಾಗಾದಿಗಳು ಬ್ರಾಹ್ಮಣರು ನಡೆಸ್ತಿರ್ತಾರೆ. ಮಂತ್ರ ಘೋಷಣೆಗಳು ಕೇಳಿಸ್ತಾ ಇರ್ತಾರೆ. ಇವನ ಹತ್ತಿರ ಹೋಗಿ ಆ ಮಂತ್ರಗಳನ್ನೆಲ್ಲ ಕೇಳ್ಕೊತಿರ್ತಾನೆ. ಇನ್ನೂ ಸಣ್ಣ ಬಾಲಕ. ಆಗ ಒಬ್ಬ ಬ್ರಾಹ್ಮಣ ನೋಡಿ, ನೀನು ಒಲೆಯ ಈ ಮಂತ್ರಗಳನ್ನೆಲ್ಲ ನೀನು ಕೇಳ್ಕೊಂಬಿಟ್ಟು ನಿನ್ನ ಕಿವಿ ಎಲ್ಲ ನೀನು ಕೇಳಿದ್ದಕ್ಕೆ ಶಿಕ್ಷೆ ಕೊಡಬೇಕಂತೇಳಿ ಬಿಸಿ ಬಿಸಿ ಎಣ್ಣೆ ಹಾಕಿ ಕಿವಿಯಾಗಿ ಹಾಕಿಬಿಡ್ತಾರೆ. ಅಂದರೆ ಎಷ್ಟು ದ್ವೇಷ ಆಗಿನ ಕಾಲದಲ್ಲಿ. ಹಾಗೆ ನಾವು ಭೇದ ಮಾಡಿದರೆ ಅದು ನಮ್ಮಂಥ ಕೆಟ್ಟವರು ಯಾರಿಲ್ಲ ಅಂತ ಹೇಳ್ತಾರೆ. ಆದರೆ ಅವನು ಹಿಂಸೆಯನ್ನು ಮಾಂಸಾಕ್ಷಗಳು ಬಿಡಬೇಕು. ಆದರೆ ಅವನು ಹೊಲೆಯ ಅಂದರೆ ಮಾಂಸ ತಿನ್ನಬಾರ್ದು. ಆಮೇಲೆ ಹಿಂಸೆ ಅಥವಾ ಯಾವ ದುಶ್ಚಟಗಳು ಇರಬಾರ್ದು. ಅವನು ಎಲ್ಲ ಶಾಸ್ತ್ರಗಳನ್ನು ಆದಷ್ಟು ಓದಿದ್ರೆ ಮಾತ್ರ ಅವನು ಒಲೆಯ ಬ್ರಾಹ್ಮಣ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಗುಣಗೇಡಿಯ ಮಾತ್ರ ಎಲ್ಲಿ ಹೋದರೂ ಜಗಳ ಮಾಡುತ್ತಾನೆ. ಇಂಥವನಿಗೆ ದುರ್ಗತಿ. ಎಲ್ಲ ಆಸ್ತಿ ಹೋದರೂ ಗುಣ ಕಳೆದುಕೊಳ್ಳಬಾರದು. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಲಾಸ್ಟ್ ಅಂತ ಒಂದು ಇದೆ.
ಹಾಗೆ ನಾವು ಕ್ಯಾರೆಕ್ಟ್ರು ನಮ್ಮ ಗುಣನ ಕಳ್ಕೊಂಡ್ರೆ ಏನೋ ಒಂದು ಅದರ ಜೊತೆಗೆ ಆರೋಗ್ಯನೂ ಕೆಡ್ತೈತಿ, ಎಲ್ಲವೂ ಕೆಟ್ಟಂಗೆ ಆಗ್ತೈತಿ ಅಂತ ಇವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಗುಣಗಳು ಏನು ಕೆಟ್ಟರೂ ಕೂಡ ಗುಣ ಮಾತ್ರ ಕೆಡಿಸ್ಕೋಬಾರ್ದು. ಗುಣವಿದ್ದವನು ಊರಲ್ಲಿದ್ದರೇನೋ ಹೊಲಿಗೆಯರಲ್ಲಿದ್ದರೇನೋ ಆತನ ಮುಕ್ತನೇ ಸಹಿ. ಒಬ್ಬ ಸತ್ಪುರುಷನಿಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ಪರಮಾತ್ಮ ಸಹಿತ ಕ್ಷೋಭ ಪರದರು ಕ್ಷೋಭ. ಆದ್ದರಿಂದ ಇದೇ ಶರೀರದಲ್ಲಿ ಇದೇ ಮೃತ್ಯು ಲೋಕದಲ್ಲಿ ಇಲ್ಲಿಯೇ ದೇವರು ಮೆಚ್ಚುವಂತೆ ನಡೆಯಬೇಕು. ಸತ್ತ ಮೇಲೆ ಏನಾಗುವುದು? ಯಮಲೋಕ ಮಾತ್ರ ಸಿಗುವುದು. ತನಗೆ ಶುದ್ಧ ರೀತಿಯಲ್ಲಿ ನಡೀಲಿಕ್ಕೆ ಬಂದರೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಬರುತ್ತದೆ. ಆದ್ದರಿಂದ ಅನ್ಯರಿಗೆ ಅಹಿತ ಎಂದೂ ಮಾಡಬಾರದು. ವೃಷ್ಟಿಭಾವ ಅಂದರೆ ಹೆಂಡರು ಮಕ್ಕಳಿದ್ದು ಅಲ್ಲಿಯೇ ದುಡಿದು ಅಲ್ಲಿಯೇ ತಿನ್ನುತ್ತಾ ವಿಚಾರದಲ್ಲಿ ಇದ್ದರೆ ಫಲವಿಲ್ಲ. ಮತಾಭಿಮಾನ ತೊರೆದು ಸರ್ವ ಪ್ರಾಣಿಗೂ ಸುಖ ಬಯಸಬೇಕು. ಸರ್ವ ಪ್ರಾಣಿಗೆ ಸುಖ ಬಯಸೋನೇ ನಿಜವಾದ ಶರಣ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಒಬ್ಬಳು ತನ್ನ ಗಂಡನಿಗೆ ಉಣಿಸಬೇಕು, ತಮ್ಮ ಮಕ್ಕಳೇ ಉಣಬೇಕು ಅಂತಿದ್ದರೆ ಯಮಗೊಂಡ ಆಕೆಗೆ ತಪ್ಪದು. ಗುಣವಿದ್ದವರಿಗೆ ಮೂರು ಲೋಕದಲ್ಲಿ ಮಾನ್ಯತೆ ಇದೆ. ಗುಣವಿಲ್ಲದೆ ಎಷ್ಟು ದುಡಿದು ಗಳಿಸಿದ್ರೇನು, ಎಷ್ಟು ದುಡಿದರೇನು, ಏನಾದರೇನು ಮೋಕ್ಷವಿಲ್ಲ. ಸಮತಾ ಗುಣ ಮತ್ತು ಸಮಾಧಾನ ಗುಣವಿದ್ದರೆ ತಾನೇ ಶಿವನಾಗುತ್ತಾನೆ. ಗುಣಗಳನ್ನೇ ಕೊಡು ಎಂದು ಆ ಪರಮಾತ್ಮನಲ್ಲಿ ನಾವು ದಿವಸ ಕೇಳಬೇಕು ಅಂತೇಳಿ ಇದು ಒಂದು ಅಧ್ಯಾಯ ಮುಗಿದೆ. ಉಳುಕಿದ್ದು ನಾಳೆ ಹೇಳ್ತಿರ್ಬೇಕಂತೇಳಿ ಈ ಅವಕಾಶ ಕಲಿಸಿಕೊಟ್ಟ ಚಂದ್ರಪ್ಪರಿಗೆ ನಾನು ಋಣಿಯಾಗಿದ್ದೇನೆ. ನಮಸ್ಕಾರಗಳು.